ಸರ್ ನೋಡಿ ಸರ್, ಇದೊಂದು ಒಳ್ಳೆ ಸುಸಂದರ್ಭ ಅಂತ ಹೇಳ್ಬೋದು. POKನ ವಶಪಡಿಸ್ಕೊಳ್ಳೋ ವಿಚಾರವಾಗಿ ಆಗಿರ್ಬೋದು, ಪಾಕಿಸ್ತಾನವನ್ನು ಹೆಡಮುರಿ ಕಟ್ಟಲಿಕ್ಕಾಗಿರ್ಬೋದು. ಮಾಜಿ ಸೈನಿಕರಾಗಿ ಒಂದು ಯುದ್ಧೋತ್ಸಾಹಿಗಳಾಗಿ ಇದನ್ನು ಹೇಗೆ ನೋಡ್ತೀರಾ? ಪಾಕಿಸ್ತಾನಕ್ಕೂ ಒಂದು ಚಳ್ಳೆ ಹಣ್ಣು ತಿನ್ನಿಸ್ಲಿಕ್ಕೆ ಇದೊಂದು ಒಳ್ಳೆ ಸಂದರ್ಭ ಅಂತೀರ ಸರ್? ಇದು ಇವತ್ತು ಏನು ಪಹಲ್ಗಾಮ್ದಲ್ಲಿ ಆಗಿದ್ರೆ ಅಟ್ಯಾಕ್ ಆಗಿದೆಯಲ್ಲ, ಇದಕ್ಕೆ ತಕ್ಕ ಉತ್ತರ ನಾವು ಆಗಲೇ ಕೊಟ್ಟಾಗಿದೆ. ಆದ್ರೆ ಇಲ್ಲಿರೋ ನೀವೇನಂತೀರಿ ಇದಕ್ಕೆ ಇನ್ನೂ ಚಳ್ಳೆ ಹಣ್ಣು ತಿನ್ನಿಸ್ಬೇಕಂತ. ಯುದ್ಧದ ಸನ್ನಿವೇಶ ಹೆಂಗಿರ್ತದಪ್ಪ, ಬಾರ್ಡರ್ ಹೆಂಗಿರ್ತದಪ್ಪ ಅನ್ನೋ ಅದನ್ನು ಯಾರು ಹೇಳ್ಕೊಳಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಇನ್ನೊಂದು ವೈರಿ ದೇಶ ಹೊಡಿಯೋಕೆ ಅಷ್ಟೇ ನೋಡ್ತೀವಿ. ಅದರಲ್ಲಿ ನಮ್ಮ ಎಷ್ಟೋ ಜನ ನಮ್ಮ ಸೈನಿಕರು ಹೋಗ್ತಾರ, ಅದನ್ನು ಒಳ್ಳೆ ತರೋಕ್ಕಾಗತ್ತೆ? ಯಾವ ಪಕ್ಷ ತರೋಕ್ಕಾಗತ್ತಾ? ಇವಾಗ ಅಲ್ಲಿ ಸತ್ತವ್ರು ಯಾರೂ ಅಲ್ಲ, ಅಲ್ಲಿ ಸತ್ತವ್ರು ಯಾರು? ಸೈನಿಕರೇ ಯಾವ ಪಕ್ಷದರೂ ಅಲ್ಲ. ಆದ್ರೆ ನಾವೇನು ಮಾಡ್ತಾ ಇದ್ವಿ ಕೆಲವೊಂದು, ನಾನು ಮಾಡಿದೆ, ಅಲ್ಲಿ ಯಾರೂ ಮಾಡಿಲ್ಲ. 71 1971 ಬಾಂಗ್ಲಾದೇಶ್ ವಿಮೋಚನೆ ವಾರ್ ಇರ್ಬೋದು, 19 ಕಾರ್ಗಿಲ್ ವಾರ್ ಇರ್ಬೋದು, ಬಾಲಾಕೋಟ್ ಇರ್ಬೋದು, ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಈಗ ಇರೋದು ಪಹಲ್ಗಾಮ್ ಇರ್ಬೋದು. ಇಲ್ಲಿ ಎಲ್ಲಲ್ಲಿ ಕೂಡ ಕೇವಲ ನೇತೃತ್ವ, ಯಾರ ಪ್ರಧಾನಮಂತ್ರಿ ಇರ್ತಾರ, ಯಾರ ಚೀಫ್ ಮಿನಿಸ್ಟರ್ ಇರ್ತಾರ, ಅವ್ರ ನೇತೃತ್ವ ಇರ್ತೈತಿ. ಆದ್ರೆ ಅದನ್ನು ನಾನೇ ಮಾಡೀನಿ ಅನ್ನೋ ತಪ್ಪು. ಇದನ್ನ ಏನಾದರೂ ಮಾಡಿದ್ರಪ್ಪ, ಇದು ಶ್ರೇಯ ಎಲ್ಲಿಗೆ ಹೋಗ್ಬೇಕಾಗಿತ್ತಪ್ಪ? ಓನ್ಲಿ ಸೈನಿಕರಿಗೆ ಮಾತ್ರ ಹೋಗ್ಬೇಕು. ಎರಡನೇದ್ದು, ನೀವು ಹೇಳ್ತಾ ಇದ್ರಿ ನಿಖರವಾಗಿ ಅವ್ರಿಗೆ ನಾವು ಚಳ್ಳೆ ಹಣ್ಣು ತಿನ್ನಿಸ್ಬೇಕಂತ. ನಿಮ್ಗೆ ಗೊತ್ತಿರ್ಬೇಕು ರೀ, ಅವ್ರು ನಮ್ಮ ಮೇಲೆ ಮಾಡಿದ ತಕ್ಷಣ ಅದು ಹೆಂಗೆ ಮಾಡಿದ್ರು? ಜಾತಿ ಕೇಳಿದ್ರು, ಧರ್ಮ ಕೇಳಿದ್ರು. ಜಾತಿ ಧರ್ಮ ಕೇಳಿ ಮತ್ತೆ ಅವ್ರಿಗೆ ಕಲ್ಮ ಪಡೋ ನೈತು ತುಂಬ ಹಿಂದೂ ಗೋಲಿಕಾವು ಇಷ್ಟು ಹೇಳಿದ ಮೇಲೇನು ನಾವು ಇವಾಗ ನಿಮ್ಗೆ ಏನಾಗಿದೆಯಪ್ಪ ಅಂದ್ರೆ, ಅಲ್ಲಿರುವಂಥ ಪಾಕಿಸ್ತಾನದಲ್ಲಿರುವಂಥ 11 ಅವರ ಏರ್ ಬೇಸಿಸ್ ಏನಿರ್ತಾವೆ ಅವನ್ನೆಲ್ಲ ಸಮ ಮಾಡಿದ್ವಿ. ಅದಾಗಲೇ 9 ಉಗ್ರವಾದಿಗಳು ಏನು ಅವರು ಭೂತ ತಾಣಗಳಿದ್ವು, ಟ್ರೈನಿಂಗ್ ಸೆಂಟರ್ ಇದ್ವು, ಅವನು ಭಸ್ಮ ಮಾಡಿದ್ವಿ. ಕನಿಷ್ಠಪ್ಪ ಅಂದ್ರೆ ಅವ್ರು ನಮ್ಮ 20 ಜನ ನಮ್ಮ ವೀರ ಯೋಧರು ಅನ್ನಬಹುದು. ಅವ್ರನ್ನೂ ಕೂಡ ಅವರು ಏನು ಗುಂಡಾಕಿ ಕೊಲೆ ಮಾಡಿದ್ದಾರೆ. ನಾವು 100ಕ್ಕೂ ಹೆಚ್ಚು ಜನ ಈಗ ಉಗ್ರವಾದಿ ಹೊಡೆದ್ವಿ. ಮತ್ತೇನಾಯ್ತಪ್ಪ ಅಂದ್ರೆ, ಮೇನ್ ಮಸೂದ್ ಅಜರ್ ಏನಿದ್ನಲ್ಲ, ಅವನ ಕುಟುಂಬದ 14 ಜನರನ್ನು ನಾವು ಅಕ್ಯುರೇಟಾಗಿ ಬಾಂಬ್ ಬ್ಲಾಸ್ಟ್ ಮಾಡಿದ್ವಿ. ಇದು ಪ್ರಪಂಚದಲ್ಲಿ ಇತಿಹಾಸ ಗೊತ್ತಿರಬೇಕು. ಒಂದು ಸದ್ದಾಮ್ ಹುಸೇನ್ನ, ಇರಾಕ್ನಲ್ಲಿ ಸದ್ದಾಮ್ ಹುಸೇನ್ನ ಅಮೇರಿಕ ಏರ್ ಅಟ್ಯಾಕ್ ಮಾಡಿ ಅವನು ಹೊಡೆದಿತ್ತು, ಆಮೇಲೆ ಹಿಡಿತವನು. ಅದೇ ಥರನಾಗಿ ಇವತ್ತು ಇಂಡಿಯಾ ಎಷ್ಟು ಬಲಿಷ್ಠವಾಗಿದೆಯಪ್ಪ ಅಂದ್ರೆ ಪ್ರಪಂಚದಲ್ಲಿ, ನಾವು ಯಾರು ಪಾಕಿಸ್ತಾನ ವಿರೋಧಿಗಳಲ್ಲ, ಪಾಕಿಸ್ತಾನ ಪ್ರಜೆಗಳ ವಿರೋಧಿಗಳಲ್ಲ, ಅವರು ಅಲ್ಲಿರುವ ಸೈನಿಕರು ಇರ್ತಾರೆ. ಆದರೆ ಭಯೋತ್ಪಾದಕ ವಿರೋಧಿಗಳು ನಾವು. ಎಲ್ಲಿ ಭಯೋತ್ಪಾದಕ ಇರ್ತೈತಿ ಅಲ್ಲಿ ಎಡಿಮುರಿ ಹೆಂಗೆ ಕಟ್ತಾ ಇದೆಯಪ್ಪ ಅಂದ್ರೆ, ಇವತ್ತಿನ ನಮ್ಮ ಭಾರತ ಸೈನಿಕರು ಕೇವಲ ಅಲ್ಲಿರುವಂಥ ಸಿವಿಲಿಯನ್ಗೆ ಒಬ್ಬರಿಗೆ ಲುಕ್ಷಾನ ಮಾಡಲಾದ ಅಂತ ಕೇವಲ ಉಗ್ರವಾದಿಗಳ ಒಂದು ಏನು ತಾಣ ಇದೆ ಅದಕ್ಕೆ ಮಾತ್ರ ನಾವು ಬಾಂಬ್ ಬ್ಲಾಸ್ಟಿಂಗ್ ಮಾಡಿದ್ವಿ. ಇನ್ನೊಂದು ಗೊತ್ತಿರ್ಬೇಕು ನಿಮ್ಗೆ, ನೀವು ಅಂದಿರಿ ಇದು ಹೆಂಗಾಯ್ತು, ಈಗ ಇನ್ನೂ ಅವ್ರನ್ನ ಹೆಚ್ಚು ಅವ್ರ ಜೊತೆ ನಾವು ಯುದ್ಧ ಮಾಡ್ಬೋದಾಗಿತ್ತಲ್ಲ ಅಂತ. ಇದು ಹಂಗಿರುತ್ತಪ್ಪ ಅಂದ್ರೆ ಸರ, ಯುದ್ಧದ ಸನ್ನಿವೇಶದಲ್ಲಿ ಯಾವ ಥರ ಮೂಡ್ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ, ಟರ್ನಿಂಗ್ ಹೆಂಗಾಗುತ್ತೆ ಗೊತ್ತಾಗಲ್ಲ. ನಾವು ಹೆಂಗೆ ತಿಳ್ಕೊತೀವಿ, ನಮ್ದ ಯಾವಾಗಲೂ ಜಯ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ನಮ್ಮಲ್ಲಿರುವಂಥ ಸೈನಿಕರು ಇರ್ತೀವಿ, ಅವರು ಸೈನಿಕರು ಇರ್ತಾರ. ಈಗ ನಾವೊಬ್ರು ಹೊಡ್ಯಾಕೆ ಹೋದಾಗ ಅವರು ಸುಮ್ಮನೆ ಹೊಡ್ಸೋತಾರ, ಅವರು ಇರೋದು ಮಾಡಾರ್ತಾನೆ. ಅವಾಗ ನಮ್ಮ ಸೈನಿಕರು ಒಬ್ಬ ಸೈನಿಕನ ನಾವು 100 ಮಂದಿ ಹೊಡಿಯೋದು ಅಷ್ಟೇ. ನಮ್ಮ ಒಬ್ಬ ಸೈನಿಕ ನಮ್ಮ ಪ್ರಾಣ ಹೋಯ್ತಪ್ಪ, ಅದನ್ನ ಯಾರು ತಂದು ಕೊಡೋರು? ಇವತ್ತು ಅವ್ರಿಗೆ ಗೊತ್ತಾಯ್ತು. ಇವತ್ತು ಮಸೂದ್ ಅಜರ್ ಇರ್ಬೋದು, LTT ಇರ್ಬೋದು, ಲಷ್ಕರ್ ತೊಯ್ಬಾ ಇರ್ಬೋದು, ಉಗ್ರವಾದ ಸಂಘಟನೆ ಯಾವುದೇ ಇರ್ಬೋದು, ಅವ್ರೆಲ್ಲರಿಗೆ PFI ಇರ್ಬೋದು, ಎಲ್ಲರಿಗೆ ಏನು ಗೊತ್ತಾಯ್ತು ಅವ್ರಿಗೆ, ಭಾರತದೊಂದಿಗೆ ಇನ್ಮೇಲೆ ನಾವು ಏನಾದರೂ ಮಾಡೋಕೆ ಹೋದ್ರೆ ಇವ್ರು ನಮ್ಮನ್ನ ಹಾಗೆ ಬಿಡೋದಿಲ್ಲ. ಇದು ಯಾಕೆ ಇದು ಯುದ್ಧ ಅಲ್ಲಿ ವಿರಾಮ ಆಯ್ತು ಅನ್ನೋ ಒಂದು ಕಾರಣ ಹೇಳ್ತೀನಿ ನಿಮ್ಗೆ. ಅಲ್ಲಿರುವಂಥ ನಮ್ಮಲ್ಲಿರುವಂಥ ಏನು ಬ್ರಹ್ಮೋಸ್ ಮಿಸೈಲ್ ಬಿಟ್ಟರು, ಬ್ರಹ್ಮೋಸ್ ಮಿಸೈಲ್ ಪಾಕಿಸ್ತಾನ ಹೋದ್ರೆ ಅದು ಬ್ಲಾಸ್ಟ್ ಆದ ತಕ್ಷಣ ಆ ಮಿಸೈಲ್ ಅವ್ರು ಯಾವ ಅಣುಬಾಂಬ್ ಬಿಟ್ಟಿದ್ರಲ್ಲ, ಅಲ್ಲಿಂದ 19 ಕಿಲೋಮೀಟರ್ ಅದು ಬ್ಲಾಸ್ಟ್ ಆಯಿತು. ಆ ವಿಕಿರಣಗಳು ಅಲ್ಲಿ ಲೀಕ್ ಆಯ್ತು. ಒಂದು ವಿಕಿರಣ ಲೀಕ್ ಆಯ್ತಪ್ಪ ಅಂದ್ರೆ ಎಷ್ಟು ಜನ ಸಾಯ್ತಾರೆ ಅದು ಗೊತ್ತಾಗೋದಲ್ಲ. ಒಂದು ವೇಳೆ ಮಂಗೇನ ಕೈಯಲ್ಲಿ ನಿಂಬೆಹಣ್ಣು ಕೊಟ್ಟು ಏನು ಮಾಡ್ತದು? ಈಗಿರುವಂಥ ಪಾಕಿಸ್ತಾನ ಮಂಗೆ ಇದ್ದಂಗ ನಾನು ಸಾಯ್ತೀನಿ, ಜಗತ್ತಿನ ಹೋಗೋದಂತ ಬರ್ಬೋದಲ್ಲ ಚಿಂತನೆ. ಅದಕ್ಕೆ ಇದು ನಿರ್ಣಯ ತೋದ್ರೆ, ಇದು ಯಾವ ನಮ್ಮ ಅಮೇರಿಕ ಅಧ್ಯಕ್ಷ ತೊಗೊಂಡಿದ್ದಲ್ಲ, ನಮ್ಮ ಪ್ರೈಮ್ ಮಿನಿಸ್ಟರ್ ತೊಗೊಂಡಿದ್ದಲ್ಲ. ಇದು ಸೇನಾ ಅಧ್ಯಕ್ಷಗಳು, 3 ಸೇನಾ ಅಧ್ಯಕ್ಷರು ಕೂಡಿ ಜಂಟಿಯಾಗಿ ಕಾರ್ಯ ನೋಡ್ಕೊಂಡು ಮಾಡ್ಕೊಂಡಿರ್ತಂಥದ್ದು. ಕೆಲವೊಂದು ಗೌಪ್ಯ ಇರ್ತಾವೆ ಸೈನಿಕದಲ್ಲಿ. ಅದು ನಾವೇನು ಕೇಳ್ತೀವಪ್ಪ ಇವತ್ತಿನ ಜನಮಾನದಲ್ಲಿ, ಎಲ್ಲವೂ ನಮ್ಗೆ ಹೇಳಂತ ಹೇಳ್ತೀವಿ. ಎಲ್ಲವನ್ನೂ ಕೇಳ್ಬೇಕು ಇವ್ರಿಗೆ. ನೀನು ಹೆಂಗೆ ಹೊಡೆದೆ ಅಂತ ಕೇಳ್ತಾರೆ ಇವರು. ಶೂಟ್ ಮಾಡಿದೆ ಅಂತ ಕೇಳ್ತಾರ. ಇಂಥ ಇರುವಾಗ ಸೈನಿಕರು ಒಂದು ಗೌಪ್ಯ ಅಂತ ಇರ್ತೈತಿ. ಅದನ್ನೆಲ್ಲ ಕಾಪಾಡಿಕೊಂಡು ಇಡೀ ಜಗತ್ತನ್ನು ಕಾಪಾಡುವಂಥ ಏಕೈಕ ವ್ಯಕ್ತಿ ಯಾರಾದ್ರೆ ಇದು ನಮ್ಮ ಸೈನಿಕ. ನಿಮ್ಗೆ ಗೊತ್ತಿರೋ ಪ್ರಪಂಚದಲ್ಲೇ ನಾನು ಹೇಳ್ತಾ ಇರೋದು, ಇಡೀ ದೇಶದಲ್ಲಿ ತನ್ನ ಯೌವನವನ್ನು ದೇಶಕ್ಕಾಗಿ ಮುಡುಪಾಗಿರುವಂಥ ವ್ಯಕ್ತಿ ಯಾರಿದ್ದಾರೆ ಹೇಳಿದ್ರು ಅದು ಸೈನಿಕ. ತನ್ನ ಹೆಂಡತಿ ಕುಂಕು ಅಳಿದ್ರೂ ಪರವಾಗಿಲ್ಲ, ತನ್ನ ಹೆಂಡತಿ ಮಾಂಗಲ್ಯ ಹೋದ್ರೂ ಪರವಾಗಿಲ್ಲ, ಮೊದಲು ದೇಶ, ನನ್ನ ದೇಶಕ್ಕಾಗಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ದೇಶಕ್ಕಾಗಿ ಪ್ರಾಣ ಕೊಡೋ ವ್ಯಕ್ತಿ ಯಾರಾದ್ರೆ ಅದು ನಮ್ಮ ಸೈನಿಕರು. ಇದು ಎಂಥ ದೇಶ ರೀ. ನಮ್ಮ ಯಾವ ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದಾರೆ ಒಂದು ಮಾತು, ಪ್ರಪಂಚದ ಜೀವಿಗಳು ತನ್ನ ಕರ್ಮಗಳನ್ನು ಸವಿಸಲಿಕ್ಕೆ ಬರಬಹುದಾದ ಏಕೈಕ ಪುಣ್ಯ ಭೂಮಿ ಯಾವುದಾದ್ರೆ ಅದು ನನ್ನ ಭಾರತ.
ಭಾರತದ ಮಣ್ಣಲ್ಲಿ ಮಣ್ಣಾಗಿ ಧೂಳಿನ ಕಣವಾಗಿ ಮತ್ತೆ ಮತ್ತೆ ಹುಟ್ಟಿ ಬರಬೇಕಂತದ್ದು ಭಾರತದಲ್ಲಿ. ಅಷ್ಟು ನಾವು ಇಂಥ ಬಲಿಷ್ಠವಾದ ಭಾರತದಲ್ಲಿ ಹುಟ್ಟಿದ್ದೇವೆ. ಇವತ್ತು ಗೊತ್ತಿರ್ಬೋದು, ಇವತ್ತು ನಾವು 3ನೇ ಒಂದು ಸಂಯುಕ್ತ ರಾಷ್ಟ್ರದಲ್ಲಿರ್ಬೋದು, ಇಡೀ ವರ್ಲ್ಡನ್ನು ನಾವು 3ನೇ ಬೃಹತ್ ಕಂಟ್ರಿಯಾಗಿ ಹೊರಬರ್ತಾ ಇದ್ದೀವಿ. ಅದ್ರ ತಾಕತ್ತು ಯಾರು ರೀ? ಅದ್ರ ತಾಕತ್ತು ಯಾರು? ಸರ್ಕಾರ ಬರ್ತಾ ಹೋಗ್ತಾವ್ರಿ ಸರ, ಸರ್ಕಾರ ಬರ್ತಾ ಹೋಗ್ತಾ. ಇಲ್ಲಿ ಏನಿದಾರಲ್ಲ ಸೈನಿಕರು, ನನಗಿಂತ ಹಿರಿಯರದಾರ, ಇವ್ರ ಶ್ರಮ. ನಾವು ಹೇಳ್ತೀವಿ ರಾಮನ ಬಗ್ಗೆ 12 ವರ್ಷಕ್ಕೆ ರಾಮ ತನ್ನ ಹೆಂಡತಿನ ಸೀತಾನ್ ಬಿಟ್ಟು ವನವಾಸಕ್ಕೆ ಬಂದ ಅಂತೇಳಿ 24 ವರ್ಷ 36 ವರ್ಷ ಹೋಗಿ ವನವಾಸಕ್ಕೆ ಹೋಗಿಬಿಡ್ತೀವಿ ನಾವು. ಅದನ್ನ ಯಾರು ನೆನೆಸ್ಕೋತೀರಾ? ಅದಕ್ಕೆ ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಒಂದೇ ಮಾತನ್ನು ಹೇಳ್ತಾರೆ, ಏಮ ನೀನು 100 ಕೋಟಿ ದೇವತೆಗಳ ಹೆತ್ತೊಡಲು ನೀನು, ಹಿಮಾಲಯವೇ ನಿನ್ನ ಕಿರೀಟ, ಕಾಶ್ಮೀರವೇ ನಿನ್ನ ಲಲಾಟ, ಬರ್ಮಾ ಬಲ್ಚಿಸ್ತಾನ್ ನಿನ್ನ 2 ಭುಜಗಳು, ದೆಹಲಿ ನಿನ್ನ ಹೃದಯ ಸ್ತಂಭ, ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದಾ ನದಿ ತಾಯಿ ಭಾರತ ಮಾತೆಯಲ್ಲಿ ಸೊಂಟದಲ್ಲಿ ಮುರಿತು ಚಿನ್ನದ ಡಾಬು, ಅವಳ 2 ಕಾಲುಗಳೇ ಪೂರ್ವ ಮತ್ತು ಪಶ್ಚಿಮ ಬೆಟ್ಟಗಳು, ಪಾದ ಪದ್ಮಾಂಗಳೇ ಕನ್ಯಾಕುಮಾರಿ, ಸಮುದ್ರ ಮಾತೆ ತಾಯಿ ಭಾರತ ಮಾತೆ ಚರಣವನ್ನು ತೊಳಿತಾ ಇದ್ದಾಳೆ, ಸೂರ್ಯ ಚಂದ್ರ ತಿಲಕನ ಆರತಿ ನೀಡ್ತಾರೆ, ಏ ವಂದನ್ ಕಿ ಭೂಮಿ ಹೇ, ಅಭಿನಂದನ್ ಕಿ ಭೂಮಿ ಹೇ, ಅರ್ಪಣ ಕಿ ಭೂಮಿ ಹೇ, और एक मात्र तर्पण की भूमि है, बिंदु बिंदु गंगा है, कंकर कंकर शंकर है, हम जिएंगे तो इसी भारत माता के लिए, मरेंगे तो इसी भारत माता के लिए, मरने के बाद भी गंगा जल में बहती और अस्थियों को किसी न कान लगाकर सुनिए, एक ही आवाज निकले, ಓಯ್ ಭಾರತ್ ಮಾತಾ कीजिए. ಅಂತ ಅದ್ಭುತವಾದ ಭಾರತದಲ್ಲಿ ನಾವಿರುತ್ತೀವಿ. ಯಾವಾಗಲೂ ಸೈನಿಕ ಕ್ವಶನ್ ಮಾಡುವಂಥವ್ರು ಯಾರು ಇರಬಾರ್ದು, ಮತ್ತು ಸೈನಿಕ ಖಿಲಾಫ್ ಮಾಡೋರು ಇರಬಾರ್ದು. ಈ ದೇಶ ಇವತ್ತು ಹೇಳಿದ್ರು ಕೇವಲ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಯಾಕೆ ಶಾಂತಿ ನೆಲೆಗಟ್ಟಿಸ್ತಾ ಇದೆ ಅರ್ಥ ನೋಡ್ಕೊಂಬಿಡಿ. ಯಾಕೆ ನಡ್ತಾ ಇದೆ? ಇವತ್ತಲ್ಲಿ ಸೈನಿಕ ಜೊತೆಗೆ ಅಲ್ಲಿರುವಂಥ ಹಿಂದೂಸ್ತಾನಿ ಮುಸ್ಲಿಮ್ಸ್ ನಾನು ಹೇಳ್ತಾ ಇರೋದು. ಎಲ್ಲರೂ ಮುಸ್ಲಿಮ್ಸ್ ಕೆಟ್ಟರಲ್ರಿ ಸರ, ಒಬ್ಬ ಮುಸ್ಲಿಮ್ಸ್ ಕೆಟ್ಟಿರ್ದ ಅಂದ ಅಲ್ಲಿ ಭಯೋತ್ಪಾದಕ ಏನು ಅವ್ರಿಗೆ ಚಟುವಟಿಕೆಗಳಿಗೆ ಒಂದು ತಾಣ ಕೊಡ್ತಾನೆ, ಅವ್ರಿಗೆ ಸಪೋರ್ಟ್ ಮಾಡ್ತಾನೆ, ಆ ವ್ಯಕ್ತಿ ಮಾತ್ರ ಅಲ್ಲಿ ನಮಗೆ ವಿರೋಧಿ. ನಾವೆಲ್ಲರೂ ಮುಸ್ಲಿಮ್ಸ್ ಎಲ್ಲರೂ ವಿರೋಧ ಅನ್ನಕ್ಕೆ ಬರೋದಿಲ್ಲ. ಸೈನ್ಯದಲ್ಲಿ ಎಷ್ಟೋ ಜನ ಮುಸ್ಲಿಮ್ಸ್ ಇದ್ದಾರೆ. ಇದೇ 65 ವಾರ್ನಲ್ಲಿ ಅಬ್ದುಲ್ ಹಮೀದ್ ಈ 11 ಪೆಟೆಂಟ್ ಟ್ಯಾಂಕ್ಗಳನ್ನು ಪಾಕಿಸ್ತಾನ ಹೊಡೆದು ತನ್ನ ಜೀವ ಪ್ರಾಣ ಕೊಟ್ಟ. ಮತ್ತೆ ಅಂಥವ್ರು ಕೂಡ ನಮ್ಮ ದೇಶದಲ್ಲಿದ್ದಾರೆ. ಯಾಕೆ ಅಬ್ದುಲ್ ಕಲಾಂ ಇಲ್ಲ? ಅಬ್ದುಲ್ ಕಲಾಂ ಎಂಥ ವ್ಯಕ್ತಿ? ಅದಕ್ಕೆ ನಾವು ಒಂದು ಕೋಮಿಗೆ ಇದನ್ನು ಸೀಮಿತ ಮಾಡಕ್ಕೆ ಹೋಗ್ಬಾರ್ದು. ಒಬ್ಬ ಟೆರರಿಸ್ಟಿಗೆ ತೊಗೊಂಡು ಒಂದು ಕೋಮಿಗೆ ಒಂದು ಜಾತಿಗೆ ಒಯ್ಯಬಾರ್ದು. ಅದು ನಮ್ಮ ಸೈನಿಕರು. ಯಾಕೆ ನಾವು ಸೈನಿಕರ ಮೇಲೆ ನಮಗೆ ಜಾತಿ ಧರ್ಮ ಯಾವುದೂ ಇಲ್ಲ. ಇವತ್ತು ಎಲ್ಲಾದರೂ ಜಾತಿ ಇಲ್ಲ, ಎಲ್ಲಾದರೂ ಧರ್ಮ ಇಲ್ಲಪ್ಪ ಅಂದ್ರೆ ಅದು ಇಂಡಿಯನ್ ಆರ್ಮಿಯಲ್ಲಿ ಮಾತ್ರ ಇಲ್ಲ. ನಾವು ಒಂದೇ ತಾಟದಲ್ಲಿ ಉಣ್ತೀವಿ, ಎಲ್ಲರೂ ಒಂದೇ ಮಕ್ಕಳು ಅಂತಿರ್ತೀವಿ. ಯಾಕಪ್ಪ ಅಂದ್ರೆ ಅಲ್ಲಿ ನನಗೆ ಗೋಲ್ ಬಿಡ್ತಪ್ಪ ಅಂದ್ರೆ ಸರ್ ಎತ್ತಬೇಕು, ಸರ್ ಗೋಲ್ ಬಿಡ್ತು ನಾನು ಎತ್ತಬೇಕು ಅಂಥ ಪ್ರವೃತ್ತಿಯಲ್ಲಿ ಬೆಳೆಯುವಂಥ ನಾವು ಇಲ್ಲಿ ಬಂದ ಮೇಲೆ ಏನಾಗಿಬಿಡುತ್ತಪ್ಪ ಅಂದ್ರೆ ನಾನು ಆ ಕಡೆ ನೀನು ಈ ಕಡೆ. ಯಾಕೆ ಇವರು ತಮ್ಮ ಬೇಳಿ ಬೇಯಿಸ್ಕೊಳ್ಳೋ ಸಲುವಾಗಿ ನಾ ಮಾಡಿದೆ ನೀನೇನು ಮಾಡಿದ್ಯಾ ವಿಚಾರ ಮಾಡಿ ನೋಡ್ಕೊಳ್ಳಿ. ಯಾರು ಒಬ್ಬರು ಹೇಳ್ರಿ, ರಾಜಕಾರಣ ಮಗ ಸೈನಿಕ ಉದಾಹರಣೆ ಕೊಟ್ಟು ಹೇಳಿಬಿಡಿ ನೋಡಮ್ಮ. ರಾಜಕಾರಣ ಮಗ ದೇಶಕ್ಕಾಗಿ ಪ್ರಾಣ ಕೊಟ್ಟು ವಿಚಾರ ಹೇಳ್ಬಿಡಿ. ಇಲ್ಲ, ಆದರೂ ಕೂಡ ಸೈನಿಕನನ್ನು ಬಳಸೋತಾರ. ಆದ್ರೆ ನಾವು ಸೈನಿಕರು ಎಚ್ಚೆತ್ತುಕೊಳ್ಬೇಕು. ನಿಷ್ಠಾವಂತ ಸೈನಿಕರು, ನಿಷ್ಠಾವಂತ ದೇಶಭಕ್ತರು ಯಾರು ದೇಶಕ್ಕಾಗಿ ಪ್ರೀತಿ ಕೊಡ್ತಾರ, ಯಾರು ದೇಶಕ್ಕಾಗಿ ತಮ್ಮ ಪ್ರಾಣ ಕೊಡ್ತಾರ, ಯಾರು ದೇಶದ ಸಲುವಾಗಿ ಸೈನಿಕರ ಸಲುವಾಗಿ ತಮ್ಮ ಮುಡುಪಾಗಿಡ್ತಾರ, ಸೈನಿಕರಿಗಾಗಿ ಏನಾದರೂ ಕಾರ್ಯಕ್ರಮ ಹಾಕೋತಾರ, ಅಂಥವ್ರು ನಾವು ಬೆಂಬಲ ಮಾಡಬೇಕು. ಆದರೆ ಒಂದು ಮಾತು, ಇದಕ್ಕಿಂತ ಮುಂಚಿನ ತಿರಂಗ ಯಾತನೆ ಆಯಿತು, ಅದು ಕೂಡ ನಾವು ಕೇಂದ್ರ ಸರ್ಕಾರ ಅಭಿನಂದನೆ ಸಲ್ಲಿಸ್ತೀವಿ. ಜೊತೆಗೆ ಇವತ್ತೇನು ನಮ್ಮ ರಾಜ್ಯ ಮಟ್ಟದ ಸರ್ಕಾರದಿಂದ ಇಂಥ ಎಲ್ಲ ಅದ್ಭುತವಾದ ಎಲ್ಲ ಸೈನಿಕರನ್ನು ಕರೆಸಿ ಒಳ್ಳೆ ಗೌರವವನ್ನು ಕೊಟ್ಟು ಈ ಒಂದು ಸನ್ಮಾನಿಸಿದ್ದಕ್ಕಾಗಿ ಎಷ್ಟೋ ಜನ ನಮ್ಮ ವೀರ ಯೋಧರಿದ್ದರು, ತಾಯಂದಿರಿದ್ದರು, ತನ್ನ ಗಂಡನ ಕಳ್ಕೊಂಡಂಥ ಅವರು ವಿಧಿವೆ ಏನಂತೀವಲ್ಲ ವೀರ ನಾರಿಯರು ಕೂಡ ಇದ್ದರು. ಅಂಥವ್ರು ಗೌರವ ಕೊಟ್ಟಿದ್ದಾರೆ. ನಾವು ಎಲ್ಲ ಮಾಜಿ ಸೈನಿಕರ ಇಡೀ ಕರ್ನಾಟಕದಲ್ಲಿ ನಮ್ಮಲ್ಲಿ ಬಣ ಇರ್ಬೋದು, ಬಣ ಎಲ್ಲಿ ಇಲ್ಲರಿ, ಹಣತಂಬ್ರಿ ಜಗಳ ಮಾಡ್ತೀವಿ, ಹಣತಂಬ್ರಿ ಬೇರೆ ಆಯ್ತಿ ಇರ್ಬೋದು, ನೋ ಪ್ರಾಬ್ಲಮ್. ಆದರೆ ಒಗ್ಗಟ್ಟು ಅಂತ ಬಂದಾಗ, ಸೈನಿಕ ಕಾರ್ಯಕ್ರಮ ಬಂದಾಗ ಇವತ್ತು ಎಲ್ಲವನ್ನೂ ಮರೆತು ನಾವೆಲ್ಲರೂ ಒಗ್ಗಟ್ಟಾಗಿವಲ್ಲ, ಇದೇ ನಮ್ಮ ಸೈನಿಕರ ವೃತ್ತಿ. ಅದಕ್ಕೆ ನಾವು ನಮ್ಮೆಲ್ಲ ಸೈನಿಕರ ವೃದ್ಧ ಪರವಾಗಿ ಮತ್ತೊಮ್ಮೆ ಸರ್ಕಾರಕ್ಕೆ ಇವತ್ತಿನ ಏನಕ್ಕೆ ಒಂದು ಕಾರ್ಯಕ್ರಮ ನೇತೃತ್ವ ವಹಿಸಿರುವಂಥ ನಮ್ಮ ಕರ್ನಲ್ ಸಾಹೇಬ್ರಿಗಿರ್ಬೋದು, ಅದೇ ರೀತಿಯಾಗಿ AKMSನ ಮಲ್ಲಿಕಾರ್ಜುನ್ ಕರ್ನಲ್ ಸಾಹೇಬ್ರಿಗಿರ್ಬೋದು, ಅದೇ ರೀತಿ AKMSನ ನಮ್ಮ ಡಾಕ್ಟರ್ ಶಿವಣ್ಣ ಸಾಹೇಬ್ರಿರ್ಬೋದು, ಎಲ್ಲರೂ ಅವರಿವರೇ ಎಲ್ಲರಿಗೂ ಕೂಡ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಆದ್ರೆ ತಮ್ಮ ಪಾತ್ರ ಭಾಳ ಮುಖ್ಯ ಐತಿದೆ. ಯಾವುದು ಸತ್ಯ ತಾವು ಮಾತ್ರ ಇದನ್ನು ಬೆಳಕಿತರ ಲಕ್ಷ್ಯ ಅನಿಸಿದೆ. ನಾವು ಹೇಳ್ಬೋದು ಇದರಲ್ಲಿ ನಾವು ಇನ್ನೂ 1,000 ಜನ ಕೂಡ್ಬೋದು. ಬೆಳಕಿಗೆ ಯಾರಿಂದ ಬರ್ತದೆಪ್ಪ ಅದು ನಿಮ್ಮಿಂದ ಬರ್ತದೆ. ನೀವು ಎಲ್ಲಿವರೆಗೆ ಮೀಡಿಯಾದವರು ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ಅಭಿಮಾನದ ಬಗ್ಗೆ, ನಮ್ಮ ದೇಶದ ಸೈನಿಕರ ಬಗ್ಗೆ ತೋರಿಸಿದಾಗ ಸೈನಿಕರ ಬಗ್ಗೆ ಪ್ರೀತಿ ಹೆಚ್ಚಾಗುತ್ತೆ, ಸೈನಿಕರ ಬಗ್ಗೆ ಅವಲಂಬನೆ ಹೆಚ್ಚಾಗುತ್ತೆ. ತಾನೂ ಕೂಡ ದೇಶಕ್ಕಾಗಿ ಹೋಗ್ಬೇಕಂತ ಎಷ್ಟೋ ಜನ ಯುವಕರು ಮುಂದ್ಗಡೆ ಬರ್ತಾರೆ. ಯಾವಾಗ ಬರ್ತಾರಪ್ಪ ಅಂದ್ರೆ ಸೈನಿಕಿಗೆ ಬೆಲೆ ಸಿಗ್ತಾ ಇದ್ದಾಗ ಮಾತ್ರ ಬರ್ತೈತಿ. ಸೈನಿಕ ಇಂಥ ಕಾರ್ಯಕ್ರಮ ಆದಾಗ ಮಾತ್ರ ನಾನು ಹೋದ್ರೆ ನನಗೂ ಒಂದು ಬೆಲೆ ಕೊಡ್ತಾರಪ್ಪ, ಇಡೀ ರಾಜ್ಯ ಸರ್ಕಾರ ಬಂದು ನಮಗೊಂದು ಬೆಲೆ ಕೊಡ್ತೈತಪ್ಪ ಅನ್ನುವಂಥ ಭಾವನೆ ಬರಬೇಕು. ಅಂದಾಗ ಮಾತ್ರ ಈ ಒಂದು ಸೈನಿಕರಿಗೆ ಮಾಡುವಂಥ ಗೌರವಕ್ಕೆ ಒಂದು ನೆಮ್ಮದಿ, ಅದೇ ರೀತಿಯಾಗಿ ಅವ್ರಿಗೆ ಗೌರವ ಸಿಕ್ಕಂಗಾಗುತ್ತದೆ. ಜೊತೆಗೆ ತಾವು ಹೇಳಿದ ಪಾಯಿಂಟಿಗೆ ಮತ್ತೊಮ್ಮೆ ಬರ್ತೀನಿ, ಇದು ನಿಂತಿಲ್ಲ. ಯಾವ ಸಿಂಧೂರು ಏನಿದೆಯಲ್ಲ ಅದು ನಿಂತಿಲ್ಲ, ಇದು ನಿಲ್ಲೋದಿಲ್ಲ. ಏನು ಹೇಳಿದ್ದಾರೆ ಪ್ರಧಾನಮಂತ್ರಿಗಳು ವಿಚಾರ ಮಾಡ್ಕೊಳ್ಳಿ.
ಇದು ನಿಲ್ಲುವುದಿಲ್ಲ. ಯುದ್ಧ ವಿರಾಮ ಮಾಡಿಲ್ಲ, ಯುದ್ಧ ವಿರಾಮ ಅಂತ ಘೋಷಣೆ ಮಾಡಿಲ್ಲ. ನಿಮ್ಗೊಂದು ಗೊತ್ತಿರಬೇಕು, ಯಾರು ಹೇಳಿಬಿಡ್ರಿ ನೋಡಿ, ಯಾರ ಒಬ್ಬರು ಕೇಳ್ರಿ, ನಾವು ಯುದ್ಧ ಮಾಡ್ತೀವಿ ಅಂತ ಯಾರ ಒಬ್ಬರು ಹೇಳ್ಯಾರ? ಇಲ್ಲ. ನಾವು ಟೆರರಿಸ್ಟ್ ಹೊಡಿತೀವಿ ಅಂತ ಹೇಳಿದ್ದಾರೆ. ಯುದ್ಧ ಮಾಡ್ತೀವಿ ಅಂತ ಎಲ್ಲಿ ಹೇಳಿಲ್ಲ. ನಾವು ಪಾಕಿಸ್ತಾನ ಜೋಡಿ ಯುದ್ಧ ಮಾಡ್ತೀವಿ ಅಂತ ಹೇಳಿಲ್ಲ. ಆದರೆ ನಾವು ಟೆರರಿಸ್ಟ್ ಒಳಗೆ ಇರುವಂಥ ಅವರು ಇರುವಂಥ ಅಡುಗೆ ತಾಣ ಹೊಡಿತೀವಿ ಅಂತ ಹೇಳಿದ್ರೆ ಅದನ್ನು ಹೊಡೆದು ಬಂದಿದ್ದಾರೆ. ಆದರೆ ಇದು ಸಿಂಧೂರ ಆಪರೇಷನ್ ನಿಂದಿರುವುದಿಲ್ಲ. ಎಲ್ಲಿ ತನಕ ಭಯೋತ್ಪಾದನೆ ಮಟ್ಟಗಳು ಹಾಕೋದಿಲ್ಲ ಅಲ್ಲಿ ತನಕ ಭಾರತದ ವೀರ ಯೋಧರು ತಮ್ಮ ಕಾರ್ಯದಲ್ಲಿ ನಿರತರಾಗಿ ತಮ್ಮ ಪ್ರಾಣ ಕೊಟ್ಟರು ಪರವಾಗಿಲ್ಲ, ಈ ದೇಶ ಕಾಪಾಡ್ತಾರ. ಪ್ರತಿಯೊಬ್ಬರ ಮಹಿಳೆ ಸಿಂಧೂರು ಕಾಪಾಡ್ತಾರ, ಪ್ರತಿಯೊಬ್ಬ ಮಹಿಳೆ ಅವನ ಮಂಗಲ ಸೂತ್ರನ ಕಾಪಾಡ್ತಾರ, ಪ್ರತಿಯೊಬ್ಬರ ಮನೆಯನ್ನು ನಂದಾ ದೀಪನೂ ಕೂಡ ಕಾಪಾಡ್ತಾರ. ತನ್ನ ಮನೆ ದೀಪ ಆರಿದರೂ ಪರವಾಗಿಲ್ಲ, ಇಡೀ ಜಗತ್ತಿನ ದೀಪ ಉಜ್ವಲಿಸಲು ತನ್ನ ಪ್ರಾಣ ಕೊಡಲು ಸಿದ್ಧ ಇರುತ್ತೆ ಅಂತ ಹೇಳ್ತಾ ನನ್ನ 2 ಮಾತು ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಮುದ್ದೇಬಿಹಾಳ್ ಹಾಗೂ ಬಿಜಾಪುರ ಜಿಲ್ಲಾ ಘಟಕದ ಅಧ್ಯಕ್ಷ ಆರ್ ಹಿರೇಮಠ್.